ಎಸ್ಪಿ ರಸ್ತೆ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಫೇಮಸ್. ಆದರೆ ಇದೇ ರಸ್ತೆ ಬಗ್ಗೆ ಶಾಕಿಂಗ್ ರಿಪೋರ್ಟ್ ಬಂದಿದೆ. ಏನದು ಅಂತ ನೋಡೋಣ ಬನ್ನಿ. ಎಸ್ಪಿ ರೋಡ್ ಬೆಂಗಳೂರಿನಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಖ್ಯಾತಿ ಹೊಂದಿರುವ ಇದೇ ರಸ್ತೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿಯ ಲಿಸ್ಟ್ಗೆ ಸೇರಿದೆ. ವಿಶ್ವ ಮಟ್ಟದಲ್ಲಿ ಬ್ಯಾಡ್ ಎನಿಸಿಕೊಂಡ ಎಸ್ಪಿ ರೋಡ್ ಕುಖ್ಯಾತಿ ಮಾರುಕಟ್ಟೆಗಳ ಸಾಲಿನಲ್ಲಿ 3ನೇ ಸ್ಥಾನ. ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಟಿವಿ, ಫ್ರಿಡ್ಜ್ ಅಂತೆಲ್ಲ ಎಸ್ಪಿ ರಸ್ತೆಯಲ್ಲಿ ಸಿಗದ ಎಲೆಕ್ಟ್ರಾನಿಕ್ ವಸ್ತುಗಳಿಲ್ಲ. ದೇಸಿ ಬ್ರ್ಯಾಂಡ್ ಆದ್ರೂ ಸರಿ, ಚೀನಾ ಐಟಮ್ ಆದ್ರೂ ಸರಿ, ಪ್ರತಿಯೊಂದು ವಸ್ತು ಇಲ್ಲಿ ಸಿಕ್ಕೇ ಸಿಗುತ್ತೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಆದ್ರೆ ಇದೇ ಎಸ್ಪಿ ರೋಡ್ ವಿಶ್ವ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿದೆ. ಅಮೆರಿಕ ವ್ಯಾಪಾರಿ ಪ್ರತಿನಿಧಿಗಳ ವಾರ್ಷಿಕ ಕುಖ್ಯಾತ ಪಟ್ಟಿಯಲ್ಲಿ ಎಸ್ಪಿ ರಸ್ತೆಗೆ 3ನೇ ಸ್ಥಾನ ಸಿಕ್ಕಿದೆ. ಚೀನಾದ ಹಾಂಗ್ಕಾಂಗ್ ಮಾರ್ಕೆಟ್ ಮೊದಲ ಕುಖ್ಯಾತಿ ಸ್ಥಾನದಲ್ಲಿದ್ರೆ, ಮುಂಬೈನ ಹೀರಾಪನ್ನ 2ನೇ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿನ ಶಾಪ್ಗಳಲ್ಲಿ ಟ್ರೇಡ್ ಮಾರ್ಕ್ ನಕಲಿ ಜಾಲಗಳಿವೆ. ಕಾಪಿರೈಟ್ ಉಲ್ಲಂಘನೆ ಮಾಡಿ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದೆ. ನಕಲಿ ಕಳ್ಳ ವಸ್ತುಗಳಿಂದ ಸಣ್ಣ ವ್ಯಾಪಾರಿಗಳಿಗೂ ತೊಂದರೆ, ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಅಂತ ಹೇಳಲಾಗ್ತಿದೆ. ಈ ವರದಿ ವಿರುದ್ಧ ಎಸ್ಪಿ ರೋಡ್ನ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬಟ್ ಇಂಟೆನ್ಷನಲಿ ಇದು ಯಾಕೆ ಎಲೆಕ್ಟ್ರಾನಿಕ್ಸ್ ಎಸ್ಪಿ ರೋಡ್ ಬಗ್ಗೆ ಇವರು ಪಾಯಿಂಟ್ ಔಟ್ ಮಾಡಿದಾರೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಲೀಗಲ್ ಆ್ಯಕ್ಷನ್ ತಗೊಳ್ಳೋಣ ಅಂತ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇವ್ರಿಗೆ ನೋಟಿಸು ಕೊಟ್ಟು ಏನಾದರೂ ತಿರ್ಗಾ ವಾಪಸ್ ನಾವು ಆ್ಯಕ್ಷನ್ ತಗೊಳ್ಬೇಕಂತ ಇದ್ದೀವಿ ನಾವು. ಇತ್ತ ಗ್ರಾಹಕರು ಎಸ್ಪಿ ರಸ್ತೆಯಲ್ಲಿ ಸಿಗೋ ವಸ್ತುಗಳ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅಂದರೆ ನನ್ನ ಮನಸ್ಸಲ್ಲಿ ಬರೋದು ಎಸ್ಪಿ ರೋಡಲ್ಲೇ ಬಂದ್ಬಿಟ್ಟು ಎಲ್ಲ ತಗೊಳ್ತೀನಿ. ಹಾಗೆ ನನಗಂತೂ ಇವಾಗಷ್ಟಕ್ಕೆ ಅನಿಸಿಲ್ಲ ಇದೆಲ್ಲ ನಕಲಿ ಮಾರಾಡ್ತಾರೆ ಏನೋ ಮಾಡ್ತಾರೆ ಅಂತ ನನ್ಗೆ ಅನಿಸ್ಲಿಲ್ಲ. ಯುಎಸ್ ಪ್ರತಿನಿಧಿಗಳ ವರದಿ ಸಿಟಿ ಮಂದಿಗೆ ಶಾಕ್ ನೀಡಿರುವುದಂತೂ ಸತ್ಯ. ಆದ್ರೂ ಇದೆಲ್ಲ ವ್ಯಾಪಾರ ವಹಿವಾಟಿಗೆ ನಷ್ಟ ಉಂಟು ಮಾಡಲು ನಡೀತಿರೋ ಹುನ್ನಾರ ಅನ್ನೋ ಮಾತು ಕೇಳಿ ಬರ್ತಿದೆ. ಪೂರ್ಣಿಮಾ, ಟಿವಿ9 ಬೆಂಗಳೂರು.